ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ಇನ್ನೊಂದು ಹೊಸ ವಿಡಿಯೋವನ್ನು ಮಾಡಲು ದೇವರು ಕೃಪೆ ಮಾಡಿದ್ದಾನೆ, ಆತನಿಗೆ ಮಹಿಮೆ ಆಗಲಿ. ಸೊ ಒಂದು ವಿಡಿಯೋನ ನೋಡಿದೆ ನಾನು, ಇದು ಶಿವಶಕ್ತಿ ಬಾಲಾಜಿ ಇಂಟರ್ವ್ಯೂ ಮಾಡ್ತಿರೋದೊಂದು ವಿಡಿಯೋ. ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ಅವರು ಮಾತಾಡ್ತಾ ಇದ್ರು. ಅವ್ರ ಜೊತೆಗೆ ಅವ್ರಿಗೆ ನಮ್ಮ ಮಕ ನೋಡಿದ್ರೆ ಅವ್ರಿಗೆ ಅಳು ಬರುತ್ತಂತ. ಮತಾಂತರ ನಮ್ಮ ಬೊಟ್ಟು ನೋಡಿದ್ರೆ ಅವ್ರು ಏಸಪ್ಪನ ರಕ್ತ ಅಂತ ಮಾತಾಡಕ್ ಆಗಲ್ದಂತ. ಅದ್ರ ಸಲುವಾಗಿ ನನ್ನ ಹೆಂಡತಿ ಹಿಂಗ ಬೊಟ್ಟನ ಅಳಿಸ್ಕೊಂಡು ಹೋಗತ್ತಾಳ. ಅದು ನನಗೆ ಗೊತ್ತಿಲ್ಲ. ಅಂಗನವಾಡಿ ಸ್ಕೂಲಿಗೆ ಹೋಗ್ಬೇಕಂದ್ರೆ ಹಂಗೆ ಅಳಿಸ್ಕೊಂಬುದು ಹೋಗೋದು. ಅದು ನೋಡ್ತಾ ಒಂದು ದಿನ ನನ್ನ ಕಣಿಗೆ ಬಿತ್ತು. ಎದಕ್ಕೆ ಬೊಟ್ಟು ಅಳಿಸ್ಕೊಂಡು ನೀನು ಅಂಗನವಾಡಿ ಸ್ಕೂಲಿಗೆ ಹೋಗ್ತೀಯಲ್ಲ ಅಂದು ಕೇಳಿದ್ರೆ, ಅವರು ಏಸಪ್ಪನ ರಕ್ತ ಅಂತೆ, ನಮ್ಮ ಮಕ್ಕ ನೋಡಿ ಮಾತಾಡಂಗೆ ಆಗಲ್ದಂತವ್ರಿಗೆ, ಅಳು ಬಂದಂಗೆ ಆಗ್ತದಂತವ್ರಿಗೆ, ಅದಕ್ಕೆ ನಾನು ಅಳಿಸ್ಕೊಂಡು ಹೋಗ್ತೀನಿ ಅಂದ್ರೆ ಒಂಥರ ಆಗ್ಬಿಡ್ತು ನನಗೆ. ಏನಪ್ಪ ಇದು ಹಿಂಗೂ ಕೂಡ ಕ್ರಿಶ್ಚಿಯಾನಿಟಿದಾಗ ಇರ್ತಾರ, ಹಿಂಗೆ ಕೂಡ ಮಾಡ್ತಾರ ಅನ್ಕೊಂಡಿದ್ದೆ. ಅವಾಗೆಲ್ಲ ನಮ್ಗೆ ಅಷ್ಟೊಂದು ಲೇಜಿ ಅಲ್ಲ. ಅದೇನು ಮಾಡ್ತೈತೆ ಅವಾಗ, ಯಾರ್ದು ಅವ್ರಿಗೆ ಇರ್ತೈತೆ, ಅವ್ರ ಸಲ ನೀನು ಯಾಕೆ ಬೊಟ್ಟು ಅಳಿಸ್ಕೊಂಡು ಹೋಗ್ತೀಯ ಅಂತ ಇಷ್ಟ ಮಾತಾಡಿ ಬಿಟ್ಬಿಡೋನು. ಇದು ಒಂದು ಸಂದರ್ಭ. ಆ ವ್ಯಕ್ತಿಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ಹಣೆಗೆ ಇಟ್ಟ ಒಂದು ಕುಂಕುಮದಲ್ಲಿ ಯೇಸುಸ್ವಾಮಿ ರಕ್ತ ಇದೆ ಎಂದು ಹೇಳ್ತಾ ಇದ್ದಾನೆ. ಆದರೆ ಇದು ಎಷ್ಟು ನಿಜ? ಹಣೆಗೆ ಇಟ್ಟ ಕುಂಕುಮದಲ್ಲಿ ನಿಜವಾಗ್ಲೂ ಯೇಸುಸ್ವಾಮಿ ರಕ್ತ ಇದೆನಾ? ಸೊ ಅದು ನಾವು ವಾಕ್ಯದಲ್ಲಿ ನಾವು ನೋಡಬಹುದಾ ಅಂತ ನೋಡುವುದಾದರೆ ಅದು ನಮ್ಮ ಸತ್ಯವೇದದಲ್ಲಿ ಎಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಇವನು ಹೇಳುತ್ತಿರುವುದು ಏನು ಅಂತಂದರೆ, ಹಣೆಗೆಟ್ಟ ಕುಂಕುಮದಲ್ಲಿ ಯೇಸುವಿನ ರಕ್ತ ಇರುತ್ತೆ, ಅದನ್ನು ನೋಡಿದಾಗ ನಮಗೆ ದುಃಖವಾಗುತ್ತೆ ಎಂದು ಕೆಲವು ಕ್ರೈಸ್ತರು ನನಗೆ ಹೇಳಿದ್ದಾರೆ ಎಂದು ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆದರೆ ಅದು ಎಷ್ಟು ಮಾತ್ರಕ್ಕೂ ಅದು ನಿಜ ಅಲ್ಲ. ಏಕೆಂದರೆ ನಾವು ಕ್ರೈಸ್ತರೆಂದು ಹೆಸರು ಹೇಳಿಕೊಂಡು ತಿರುಗಾಡುವವರನ್ನು ನಂಬುವುದಕ್ಕಿಂತ ಕ್ರೈಸ್ತರು ನಂಬುವಂಥ ನಿಜವಾದ ಕ್ರೈಸ್ತರು ಓದುವಂಥ ಸತ್ಯವೇದದಲ್ಲಿ ಏನು ಹೇಳಲ್ಪಟ್ಟಿದೆ ಎಂದು ನಾವು ಮೊದಲು ನೋಡಿ ತಿಳಿದುಕೊಂಡು ಓದಿ ಗಮನಿಸಬೇಕು. ಏಕೆಂದರೆ ಅನೇಕ ಜನರು ಕ್ರಿಸ್ತನು ಎಂದು ಹೇಳಿ ವೇಷಧಾರಿಗಳಾಗಿ ಅನೇಕ ಇಲ್ಲ ಸಲ್ಲದ ಒಂದು ಮಾತುಗಳನ್ನು ಹೇಳಿ ಯೇಸುವಿನ ಕುರಿತು ಗೊತ್ತಿಲ್ಲದ ಜನರಿಗೆ ತಪ್ಪು ಒಂದು ಕ್ರಿಸ್ತನ ಒಂದು ಬೋಧನೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಇದೊಂದು ಕೂಡ, ಹಣೆಗೆ ಇಟ್ಟ ಕುಂಕುಮದಲ್ಲಿ ರಕ್ತವು ಯೇಸುವಿನ ರಕ್ತವು ಅಲ್ಲ. ಇವರಿಗೆ ಯಾರೋ ಹಣೆಗೆ ಇಟ್ಟ ಕುಂಕುಮವು ಯೇಸುವಿನ ರಕ್ತ ಎಂದು ಇವರಿಗೆ ತಪ್ಪು ಸುಳ್ಳಾದ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಈ ರೀತಿಯಾದ ಯಾರಾದರೂ ನಿಮಗೆ ಹೇಳಿದರೆ ಇದು ಎಷ್ಟು ನಿಜವಲ್ಲ. ಏಕೆಂದರೆ ಈ ಸತ್ಯವೇದದಲ್ಲಿ ಇದರ ಕುರಿತು ಎಲ್ಲಿ ಉಲ್ಲೇಖವಿಲ್ಲ. ಆದರೆ ನಾವು ಯೇಸುವಿನ ರಕ್ತದ ಬಗ್ಗೆ ಮಾತನಾಡಬೇಕಾದರೆ, ಆತನ ರಕ್ತವು ಪರಿಶುದ್ಧವಾದ ರಕ್ತವು. ಆತನು ಈ ಲೋಕಕ್ಕೆ ಯಾಕೆ ಬಂದನು, ತನ್ನ ರಕ್ತವನ್ನು ಯಾಕೆ ಸುರಿಸಿದನು ಎಂದು ನಾವು ನೋಡುವುದಾದರೆ, ಆತನು ಈ ಲೋಕಕ್ಕೆ ನಮ್ಮ ಪಾಪಗಳಿಗೋಸ್ಕರ ಆತನು ತನ್ನ ಒಂದು ಪರಿಶುದ್ಧ ರಕ್ತವನ್ನು ಈ ಭೂಮಿಯ ಮೇಲೆ ಚೆಲ್ಲುವುದಕ್ಕೆ ಬಂದನು ಹೊರತು ಅವನ ರಕ್ತವನ್ನು ಕೇವಲ ಒಂದು ಯಾವುದೋ ಒಂದು ಕೆಂಪು ಬಣ್ಣಕ್ಕೆ ಒಂದು ನಾವು ಕಂಪೇರ್ ಮಾಡಿ ನೋಡುವ ಹಾಗೆ ಅಷ್ಟೊಂದು ಚೀಪಾದ ಒಂದು ರಕ್ತ ಅಲ್ಲ. ಅದು ಪರಿಶುದ್ಧವಾದ ರಕ್ತ. ನಾವು ಕಂಪೇರ್ ಮಾಡಿ ನೋಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ರಲ್ಲಿ ನೋಡುವುದಾದರೆ ಅಲ್ಲಿ ಯೇಸುವಿನ ರಕ್ತದ ಬಗ್ಗೆ ಮಾತನಾಡ್ತದೆ. ಏನು ಅಂತಂದರೆ, ಸೊ ನಾವು ಈ ಒಂದು ಹಳೆ ಒಡಂಬಡಿಕೆಯ ಒಂದು ಎಲ್ಲ ಒಂದು ಹಳೆ ಒಡಂಬಡಿಕೆಯ ಕಟ್ಟಳೆಗಳ ಕೆಳಗೆ ನಾವಿಲ್ಲ. ನಾವು ಎಲ್ಲಿದ್ದೀವಿ ಅಂತಂದರೆ ಯೇಸುವಿನ ರಕ್ತದಲ್ಲಿ ನಾವೆಲ್ಲರೂ ಪರಿಶುದ್ಧರಾಗಿದ್ದೀವಿ. ಸೊ ಅದಕ್ಕೋಸ್ಕರ ಈ ಒಂದು ಪರಿಶುದ್ಧವಾದ ರಕ್ತ ಚೆಲ್ಲಿದರೆ ಮಾತ್ರ ನಮ್ಮ ಒಂದು ಪಾಪಗಳಿಗೆ ಬಿಡುಗಡೆ ಎಂದು ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೋಸ್ಕರ ಈ ಒಂದು ಪರಿಶುದ್ಧವಾದ ರಕ್ತವನ್ನು ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳಿಗೆ ಕಂಪೇರ್ ಮಾಡಿ ಹೇಳುತ್ತಿರುವ ಯಾವುದಾದರೂ ಕ್ರೈಸ್ತರು ಹೇಳಿದರೆ ನಂಬಬೇಡಿರಿ. ಏಕೆಂದರೆ ಸತ್ಯವಾಕ್ಯವು ಅದಕ್ಕೆ ಅನುಗುಣವಾಗಿಲ್ಲ. ಇವರು ಹೇಳುತ್ತಿರುವುದು ವಾಕ್ಯದಲ್ಲಿದ್ದರೆ ನಂಬಬಹುದು, ಆದರೆ ಆ ಮಾತು ವಾಕ್ಯದಲ್ಲಿದ್ದ ಕಾರಣ ಕುಂಕುಮವು ಯೇಸುವಿನ ರಕ್ತವಾಗಿ ಕಾಣುತ್ತದೆ ಎಂದು ಸತ್ಯವೇದವು ಎಲ್ಲಿಯೂ ಒಪ್ಪುವುದಿಲ್ಲ. ಇವರು ಹೇಳಿದರು, ನಾನು 4-5 ವರ್ಷ ಬೈಬಲ್ ಓದಿದ್ದೀನಿ ಎಂದು ಹೇಳಿದ್ದಾರೆ. ಹಾಗಾದರೆ ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಇಲ್ಲಿ ಗೊತ್ತಾಗುತ್ತದೆ. ಇವರೇನಾದರೂ ಸತ್ಯವೇದ ಓದಿದರೆ ಸತ್ಯವೇದದಲ್ಲಿ ಎಲ್ಲಿ ಹೇಳಿದೆ ಆ ಮಾತು ಎಂದು ಇವರು ಗಮನಿಸಿ ಅದನ್ನು ಅವರು ಬೇರೆ ಯಾರೋ ಒಬ್ಬರು ಹೇಳಿದರೆ ಅದನ್ನು ಒಪ್ಪುತ್ತಾ ಇರಲಿಲ್ಲ. ಆದರೆ ಇವರು ವಾಕ್ಯಗಳನ್ನು ಓದಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ಇಲ್ಲಿ ನಾವು ಅರಿತುಕೊಳ್ಳಲು ನಮಗೆ ಸುಲಭವಾದ ಒಂದು ಮಾತಾಗಿದೆ ಎಂದು ನಾನು ಈ ಸಮಯದಲ್ಲಿ ಹೇಳ್ತೀನಿ.